ಇತ್ತೀಚೆಗೆ ಹೆಣ್ಣೋಡಕ್ ಹೋದಾಗ ಎಲ್ರದ್ದು ಒಂದೇ ಪ್ರಶ್ನೆ, ಹುಡುಗಿ ಹೇಗಿದ್ದಾಳೆ, ನೋಡೋಕ್ ಚೆನ್ನಾಗಿದ್ದಾಳ, ಅಂದವಾಗಿದ್ದಾಳ ಅಂತ ಹೇಳಿ. ಆದರೆ ನನ್ನ ಪ್ರಶ್ನೆ, ಅಂದ ಅಂದ್ರೆ ಏನು? ಅವಳು ಬಣ್ಣನ, ರೂಪನ, ಅವಳು ಮಾಡ್ಕೊಂಡಿರೋ ಅಲಂಕಾರನ, ಅಥವಾ ಕವಿ ವರ್ಣಿಸಿರುವಂಥ ಕಾವ್ಯನ, ಇಲ್ಲ ಕಲಾವಿದ ಬಿಡಿಸಿರುವಂಥ ಚಿತ್ರನ? ಅಲ್ಲ, ಅವಳ ಗುಣನೇ ಅವಳಿಗೆ ಅಂದ. ಯಾಕೆ ಅಂದರೆ, ನೀವು ಅವಳನ್ನ ಅಂದವಾಗಿದ್ಯಾ ಸುಂದರವಾಗಿದ್ಯಾ ಅಂತ ಹೇಳೋದಕ್ಕಿಂತ ನೀನು ಧೈರ್ಯವಂತೆ, ಶಕ್ತಿಶಾಲಿ, ಸಹನಾ ಮನೋಭಾವ ಇರೋಳು, ತ್ಯಾಗ ಮನೋಭಾವದವಳು, ಸಾತ್ವಿಕ ಗುಣದವಳು, ಎಲ್ಲರನ್ನೂ ಹೊಂದ್ಕೊಂಡು ಹೋಗುವಂಥವಳು, ತ್ಯಾಗ ಮನೋಭಾವದವಳು ಅಂತ ಹೇಳೋವಾಗ ಇರೋವಂಥ ಖುಷಿ ನೀನು ಅಂದವಾಗಿದ್ಯಾ ಅಂತ ಹೇಳಿದಾಗ ಸಿಗೋದಿಲ್ಲ. ನಾವು ಪೂಜಿಸುವಂಥ ದೇವತೆಗಳಲ್ಲೂ ಕೂಡ ದುರ್ಗೆ ಅಂದರೆ ಧೈರ್ಯ, ಪಾರ್ವತಿ ಅಂದರೆ ಶಕ್ತಿ, ಲಕ್ಷ್ಮಿ ಅಂದರೆ ಸಂಪತ್ತು, ಸರಸ್ವತಿ ಅಂದರೆ ವಿದ್ಯೆ. ಇವ್ರು ಯಾರು ಅಂದದಿಂದ ಗುರುತಿಸಲ್ಪಟ್ಟಿಲ್ಲ, ಬದಲಾಗಿ ಅವರ ಗುಣದಿಂದ ಗುರುತಿಸಲ್ಪಟ್ಟಿದ್ದಾರೆ. ನಮ್ಮ ಮಧ್ಯನೇ ಇರ್ತಕ್ಕಂತಹ ಎಷ್ಟೋ ಹೆಣ್ಣು ಮಕ್ಕಳನ್ನು ಕೂಡ ಅವರ ಗುಣದಿಂದ ಗುರುತಿಸ್ತೀವಿ. ಫಾರ್ ಎಕ್ಸಾಂಪಲ್, ಮದರ್ ತೆರೇಸಾ ಅಂದರೆ ಕರುಣೆ, MS ಸುಬ್ಬಲಕ್ಷ್ಮಿ ಅಂದರೆ ಭಕ್ತಿ, S ಜಾನಕಿ, ಚಿತ್ರ ಅವರು ಅಂದರೆ ಅವರ ಕೋಗಿಲೆ ಕಂಠ. ಸೊ ಒಂದು ಹೆಣ್ಣನ್ನ ನೀನು ಸುಂದರವಾಗಿದ್ಯಾ ಅಂತ ಹೇಳೋದಕ್ಕಿಂತ ನೀನು ಗುಣವಂತೆ ಅಂತ ಹೇಳೋದನ್ನ ನಾವು ಬೆಳೆಸ್ಕೊಳ್ಬೇಕು, ಮತ್ತೆ ಅಂತ ಹೆಣ್ಮಕ್ಳನ್ನ ನಾವು ಗೌರವಿಸ್ಬೇಕು.